ಜಲಸಂಪನ್ಮೂಲ ಖಾತೆಯನ್ನ ತಗೊಂಡಿದ್ರ, ಏನ್ ಅನ್ಸುತ್ತೆ ಸರ್? ಜಲಸಂಪನ್ಮೂಲ ಇಲಾಖೆದವರು ಮತ್ತು ಇದು ನೇರವಾಗಿ ನಮ್ಮ ರೈತರಿಗೆ ಸಲ್ಲುವಂಥ ಒಂದು ಇಲಾಖೆ, ರೈತರಿಗೆ ಸೇರುವಂಥ ಇಲಾಖೆ. ಇಲ್ಲಿ ಸಮಸ್ಯೆಗಳು ಸಾಕಷ್ಟಿದೆ. ಅದು ರಾಷ್ಟ್ರ ಮಟ್ಟದಲ್ಲೂ ಸಮಸ್ಯೆಗಳಿದೆ, ನಮ್ಮ ಅಕ್ಕಪಕ್ಕದ ರಾಜ್ಯಗಳ ಜೊತೆನೂ ಸಮಸ್ಯೆಗಳಿದೆ. ಸಮಸ್ಯೆಗಳು ಅಂದರೆ ಈಗ ಉದಾಹರಣೆಗೆ ಮಹದಾಯಿ, ನಮಗೆ ನೀರು ಅಲೋಕೇಶನ್ ಆಗಿದೆ, ಅದರಲ್ಲಿ ಕುಡಿಯೋ ನೀರಿಗೆ ಕಳಸ ಮತ್ತು ಬಂಡೂರಿ, ಮತ್ತು ಅದರಲ್ಲಿ ಪವರು ಜನ್ರೇಷನ್ ಮಾಡ್ಬೋದು. ಮತ್ತು ಅದು ಆಗಿ ಭಾಳ ವರ್ಷ ಆದರೂ ಕೂಡ ಅನುಮತಿಗಳು ಸಿಕ್ಕಿಲ್ಲ ನಮಗೆ. ಈಗ ವೈಲ್ಡ್ ಲೈಫ್ಗೆ ಒಂದು ಅನುಮತಿ ಕೊಡಬೇಕು ಸೆಂಟ್ರಲ್ ಗೌರ್ಮೆಂಟಿಂದ, ಮತ್ತು ಫಾರೆಸ್ಟ್ ಒಂದು, ಎರಡೂ ಕೂಡ ನಿಧಾನ ಆಗ್ತಾಯಿದೆ. ಅದನ್ನು ಕೂಡ ಮೊನ್ನೆ ಕೇಂದ್ರದ ಜಲಶಕ್ತಿ ಸಚಿವರ ಜೊತೆ ನಾನು ಮುಖ್ಯಮಂತ್ರಿಗಳು ಹೋಗಿದ್ದಾಗಲೂ ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಬೇಗ ನಮಗೆ ಅನುಮತಿಗಳು ಸಿಕ್ಕಿದ್ರೆ ಕಳಸಾ ಬಂಡೂರಿ ಎರಡೂ ಕೂಡ ಕುಡಿಯೋ ನೀರಿನ ಒಂದು ಕಾರ್ಯಕ್ರಮಗಳು. ಮತ್ತು ಅದಾದಮೇಲೆ ಮೇಕೆದಾಟು ನಾವು ಪಾದಯಾತ್ರೆ ಕೂಡ ಮಾಡಿದ್ವಿ 2022ರಲ್ಲಿ ಮಾಡಿದ್ವಿ. ಆಮೇಲೆ ಮೇಕೆದಾಟು ಅಣೆಕಟ್ಟಾದರೆ ನಮಗೆ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಸಿಗುತ್ತೆ, ಜಾಸ್ತಿ ಇಲ್ಲ, ಒಂದು 4-3 TMC ಸಿಗುತ್ತೆ, ಪ್ಲಸ್ ಪವರ್ ಜನ್ರೇಷನ್ ಮಾಡ್ಕೊಬೋದು. ಅದಕ್ಕೆ ಅನುಮತಿ ತಗೋಬೇಕಿನ್ನು. ಮತ್ತು DPR ಸಬ್ಮಿಟ್ ಮಾಡಿದ್ದೀವಿ. DPR ಸ್ವಲ್ಪ ಇದು ಕ್ಲಾರಿಫಿಕೇಷನ್ಸ್ ಕೇಳಿದ್ರು, ಅದನ್ನು ಮತ್ತೆ ರೆಡಿ ಮಾಡಿ ಕಳಿಸ್ತೀವಿ. ಮತ್ತು ತಮಿಳ್ನಾಡವ್ರು ಕೂಡ 2 ಬಾರಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು, ಒಂದು ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕಿದ್ರು, 25ರಲ್ಲೇ ವಜಾ ಆಯಿತು. ಮತ್ತು ಅದ್ರ ಮೇಲೆ ಅಪೀಲ್ ಹಾಕ್ಕೊಂಡ್ರು, 26ರಲ್ಲಿ ಅದು ಕೂಡ ವಜಾ ಆಯಿತು. ಅದು ನಮಗೆ ಫಾರೆಸ್ಟ್ ಲ್ಯಾಂಡು ಮುಳುಗಡೆ ಆಗುತ್ತೆ, ನಾವು ಆಲ್ಟರ್ನೇಟ್ ಲ್ಯಾಂಡ್ ಕೊಡಬೇಕು. ಅದು ಕೊಟ್ಟಾದಮೇಲೆ ನಾವು ಕೇಂದ್ರ ಸರ್ಕಾರ DPR ನಾವು ಸಬ್ಮಿಟ್ ಮಾಡಿ ನಾವು ಅನುಮತಿ ತಗೊಂಡ್ರೆ ಬೇಗ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಆದರೂ ತಮಿಳ್ನಾಡವರು ಏನೋ ವಿಧಾನಸಭೆಯಲ್ಲಿ ರೆಸಲ್ಯೂಷನ್ ಮಾಡೋದು ಅದು ಇದು ಮಾತಾಡ್ತಾರೆ. ಅದೇನೇ ಇದ್ದರೂ ಕೂಡ ನಮಗೆ ಸುಪ್ರೀಂ ಕೋರ್ಟಲ್ಲಿ ನಮಗೆ ಫೇವರ್ ಆಗಿರೋದ್ರಿಂದ ಅದನ್ನೇ ತಡೆಯೋಕ್ಕಾಗಲ್ಲ. ಮತ್ತು ಅಣೆಕಟ್ಟು ಕಟ್ಟಿದ್ರೆ ನಮ್ಮಲ್ಲಿ ಈಗ ಮಳೆ ಇಲ್ಲ ಈ ವರ್ಷ, ನಮ್ಮಲ್ಲಿ ಅಣೆಕಟ್ಟು ಇತ್ತು ಅಂತ ಇಟ್ಕೊಳ್ಳೋಣ, ಇದ್ದು ನಾವು ನೀರು ಶೇಖರಣೆ ಮಾಡಿದರೆ ತಮಿಳ್ನಾಡು ರೈತರಿಗೆ ಅನುಕೂಲ ಆಗಿರೋದು. ಈಗ ನಮಗೇನು ವ್ಯವಸಾಯಕ್ಕೆ ನೀರು ಸಿಗಲ್ಲ, ಅದು ಉಪಯೋಗಿಸೋಕ್ಕಾಗಲ್ಲ ಕೊನೆಯಲ್ಲಿರೋದು. ಮತ್ತು ನಮ್ಗೆ ಅನುಮತಿಯನ್ನು ಕೊಟ್ಟಿಲ್ಲ, ನಮ್ಮ ಕುಡಿಯೋ ನೀರು ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ. ಅದಾದಮೇಲೆ ಕೃಷ್ಣಾ ಜಲಾನಯನ ಪ್ರದೇಶದ್ದು ಅಲ್ಲೇನಾಗಿದೆ, ಆಗಲೇ 13-14 ವರ್ಷ ಆಯಿತು ನಮಗೆ ಅವಾರ್ಡ್ ಆಗಿ 130 TMC ನೀರು ಅಧಿಕವಾಗಿ ನಮಗೆ ಕೊಟ್ಟಿದ್ದಾರೆ. ಅಣೆಕಟ್ಟು ಎತ್ತರ ಮಾಡ್ಕೊಳ್ಳೋಕ್ಕೂ ಕೊಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ. ತೆಲಂಗಾಣ ಮತ್ತು ಆಂಧ್ರದವರು ಆ ತೀರ್ಪು ನಮಗೆ ಅಲೋಕೇಶನ್ ಆಗಿದೆಯಲ್ಲ, ಅವಾರ್ಡ್ ಆಗಿದೆಯಲ್ಲ, ಅದ್ರ ಮೇಲೆ ಅವರು ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕ್ಕೊಂಡಿದ್ದಾರೆ, ತೆಲಂಗಾಣ ಮತ್ತು ಆಂಧ್ರದವರು. ನಾವು ಕೂಡ 13-14 ವರ್ಷ ಆಯಿತು. ಈ ಅವಾರ್ಡ್ ಏನಿದೆ 2050ಕ್ಕೆ ಮುಗಿದೋಗುತ್ತೆ. ನಮಗೆ ಬೇಗ ನೋಟಿಫೈ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಅದು ಕೂಡ ನಿಧಾನ ಆಗ್ತಾಯಿದೆ. ಈಗಾಗಲೇ 24 ವರ್ಷ ಇದೆ ಅಷ್ಟೇ. ಮತ್ತು ಅದಾದಮೇಲೆ ಇದೆಲ್ಲ ಕೂಡ ಕೇಂದ್ರದ ಜಲಶಕ್ತಿ ಮಂತ್ರಿಗಳ ಹತ್ರ ನಮ್ಮ ಮುಖ್ಯಮಂತ್ರಿಗಳು ನಾನು ಹೋದ ತಿಂಗಳು ಹೋಗಿ ಚರ್ಚೆ ಮಾಡಿ, ಆಮೇಲೆ ಇದನ್ನೆಲ್ಲ ಕೂಡ ಕೋರ್ಟ್ಗಳಲ್ಲಿ ಇದೆ. ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲೂ ಕೂಡ ಇದು ಪರ್ಮಿಷನ್ಸ್ ಇದೆಲ್ಲ ಹೇಳಿದಲ್ಲ, ಮಹದಾಯಿ ಎಲ್ಲ ಹೇಳಿದಲ್ಲ, ಇದೆಲ್ಲ ಅವ್ರ ಹತ್ರ ಮಾತಾಡಿದ್ದೀವಿ. ಮತ್ತು ಚರ್ಚೆಗೂ ಸಿದ್ಧ ಇತ್ತು. ನಾವೇನು ತಮಿಳ್ನಾಡು, ಅದು ಆಂಧ್ರ ಪ್ರದೇಶ, ತೆಲಂಗಾಣ ಚರ್ಚೆಗೆ ಕೂಡ ಪರಿಹಾರದಲ್ಲಿ ಮಾಡ್ಕೋಬೋದು. ಮತ್ತು ತುಂಗಭದ್ರದಲ್ಲಿ ಅಲ್ಲಿ ಹೂಳೆತ್ತು ಸುಮಾರು 30 TMC ಅಷ್ಟು ಹೂಳು ತುಂಬ್ಕೊಂಡ್ಬಿಟ್ಟಿದೆ. ಅಲ್ಲಿನೊಂದು ಡ್ಯಾಮ್ ಕಟ್ಟೋದು ಪ್ರಪೋಸಲ್ಲು ಇದೆ ನವಿಲೆ ಅನ್ನೋ ಜಾಗದಲ್ಲಿ. ಸಮಸ್ಯೆಗಳು ಸಾಕಷ್ಟಿದೆ. ಇದನ್ನು ಕೇಂದ್ರದ ಜಲಶಕ್ತಿ ಮಂತ್ರಿಗಳಿಗೆ ನಾನು ಶಿವಕುಮಾರ್ ಹೇಳಿದ್ದೀವಿ. ಈಗ ತುಂಗಭದ್ರಾ ಇದರಲ್ಲಿ ಹೂಳು ತೆಗೆಯೋದು, ಅಲ್ಲೊಂದು ಡ್ಯಾಮ್ ಕಟ್ಟೋದು, ಇನ್ನೊಂದು ಅದಕ್ಕೆ ಅವರು ಕೂಡ ಅನುಮತಿ ಕೊಡಬೇಕು. ಅಕ್ಕಪಕ್ಕದ ರಾಜ್ಯಗಳು ಅಬ್ಜೆಕ್ಷನ್ ಮಾಡಬಾರ್ದು. ಮತ್ತು ಕಟ್ಟಿದ್ರೆ ಅವ್ರಿಗೂ ಲಾಭ ಆಗುತ್ತೆ. ಯಾಕೆಂದರೆ 30 TMC ಅಷ್ಟು ಹೂಳು ತುಂಬಿಕೊಂಡ್ರೆ ಸಹಜವಾಗಿ ಏನಾಗುತ್ತೆ, ಅಷ್ಟು ನೀರು ನಾವು ಶೇಖರಣೆ ಮಾಡೋಕ್ಕಾಗಿದೆ, ನದಿಯಲ್ಲಿ ಹರಿದೋಗುತ್ತೆ, ಅವ್ರಿಗೂ ಬೆನಿಫಿಟ್ ಆಗುತ್ತೆ. ಈ ಥರದ ಸಮಸ್ಯೆಗಳು ಸಾಕಷ್ಟಿದೆ ಈ ಇಲಾಖೆಯಲ್ಲಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಈಗ ಅಪ್ಪರ್ ಕೃಷ್ಣದು ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಂಡಿದ್ದೀವಿ. ಅದಕ್ಕೊಂದು 70,000 ಕೋಟಿ ಬೇಕಾಗುತ್ತೆ. ಸಾಂಕೇತಿಕವಾಗಿ ಮೊನ್ನೆ ಬಜೆಟಲ್ಲಿ 3,000 ಕೋಟಿ ಇಟ್ಟಿದ್ರು ಸಿದ್ದರಾಮಯ್ಯನವರು CM ಆಗಿದ್ದಾಗ.
ಮತ್ತು ಶಿವಕುಮಾರ್ ಅವರು ಆಗ ಇದೇ ಇಲಾಖೆ ಮಂತ್ರಿ ಆಗಿದ್ದರು. ಅಲ್ಲೋಗಿ ಸಾಂಕೇತಿಕವಾಗಿ ಚೆಕ್ಸ್ ಎಲ್ಲ ಕೊಟ್ಟು ಬಂದರು. ಇನ್ನು 3 ವರ್ಷದಲ್ಲಿ ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಹಣದ ಅವಶ್ಯಕತೆ ಇದೆ. ಮತ್ತು ಹೆಚ್ಚು ಹೊತ್ತು ಈ ಏನೇನು ಕಾರ್ಯಕ್ರಮಗಳು ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ತಗೊಂಡಿರ್ತಕ್ಕಂಥದ್ದು ಅಥವಾ ನಮ್ಮ ಸರ್ಕಾರದಲ್ಲಿ ತಗೊಂಡಿರ್ತಕ್ಕಂಥದ್ದು ಅಥವಾ ಅದಕ್ಕಿಂತಲೂ ಮುಂಚೆ ಎತ್ತಿನಹೊಳೆ ಪ್ರಾರಂಭ ಆಗಿ ಭಾಳ ವರ್ಷ ಆಯಿತು ಅಲ್ವಾ. ಎತ್ತಿನಹೊಳೆ ಕೂಡ ಒಂದು ಹಂತಕ್ಕೆ ಬಂದಿದೆ. ಎತ್ತಿನಹೊಳೆ ಬೇಲೂರು ಹತ್ರ ಲ್ಯಾಂಡ್ ಅಕ್ವಿಷನ್ ಸಮಸ್ಯೆ ಇತ್ತು, ಅದು ಕೂಡ ಬೇಗ ಪರಿಹಾರ ಆಗುತ್ತೆ. ಅದಾದಮೇಲೆ ಗುಬ್ಬಿ ತಾಲೂಕಲ್ಲಿ ಫಾರೆಸ್ಟ್ ಲ್ಯಾಂಡ್ ಇದೆ, ಅದು ಕೂಡ ಪರ್ಮಿಷನ್ಸ್ ಎಲ್ಲ ಕೊಡಿಸಿದ್ದೀನಿ. ಈಗ ಅದು ಮುಗಿದ್ರೆ ಹತ್ತತ್ರ ದೊಳಾಪುರದವರೆಗೂ ನೀರು ಬಂದಿರುತ್ತೆ. ದೊಳಾಪುರದಲ್ಲಿ ಪಂಪಿಂಗ್ ಸ್ಟೇಷನ್ ಆಗಬೇಕು. ಆಮೇಲೆ ಅಲ್ಲಿ ಒಂದೆರಡು ಸಣ್ಣ ಅಣೆಕಟ್ಟು ಕಟ್ಟಬೇಕಂತಲೂ ಇದೆ, ಒಂದು 3-4 TMCಗೆ. ಮತ್ತು ಅದಾದಮೇಲೆ ಮುಂದಕ್ಕೆ ಬಾಗೇಪಲ್ಲಿ, ಗೋರಿಬಿದನೂರು, ಶಿಡ್ಲಘಟ್ಟ ಆ ಭಾಗದಲ್ಲಿ ಕೆಲಸ ಕಾರ್ಯಗಳು ಮುಗಿತಾ ಇದೆ. ಈಗ ಒಟ್ಟಾರೆ ಟೋಟಲ್ ಆಗಿ ಫೈನಲ್ ಆಗಿ 28ಕ್ಕೆ ಮುಂಚೆ ಎತ್ತಿನಹೊಳೆ ಕೂಡ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಅಪ್ಪರ್ ಭದ್ರಾನು ಅಷ್ಟೇ, 2 ಕಡೆ ಒಂದು ಅಕ್ವಾಡೆಕ್ಟ್ ಚಿತ್ರದುರ್ಗದ ಹತ್ರ ಒಂದು, ಆಮೇಲೆ ಇನ್ನೊಂದು ಹೆಗ್ನಳ್ಳಿ ಹತ್ರ. ಅಲ್ಲಿ ಏನಾಗಿತ್ತು, ಬಂಡೆ ಸಿಕ್ಕೋಯ್ತು, ಹೊಡಿತಾ ಇದ್ದಾರೆ. ಮತ್ತು ಕಾಂಟ್ರಾಕ್ಟನ್ನು ಸ್ವಲ್ಪ ಇಶ್ಯೂ ಇತ್ತು, ಅದನ್ನು ಸಾರ್ಟ್ ಔಟ್ ಮಾಡಿಕೊಡ್ತೀನಿ. ಅದು ಮುಗಿದ್ರೆ, 2 ಮುಗಿದ್ರೆ ನೀರು ಇದು ಚಿತ್ರದುರ್ಗವರೆಗೂ ಬಂದ್ಬಿಡುತ್ತೆ. ಈ ನವಂಬರ್ ಅಷ್ಟೊತ್ತಿಗೆ ತರಬೇಕು ಅಂತ ಎಲ್ಲ ನಾವೇನು ಕಾರ್ಯಕ್ರಮ ಹಾಕ್ಕೊಂಡಿದ್ವು ಅದರ ಪ್ರಕಾರ ಆದರೆ ಅಷ್ಟೊತ್ತಿಗೆ ಬರಬೇಕು ಅಂತ ಇದೆ. ಮತ್ತು ಅಲ್ಲಿ ತುಂಗಾ ನದಿ ಇದೆಯಲ್ಲ, ಅಲ್ಲಿಂದ ಲಿಫ್ಟ್ ಆಗಬೇಕು ನೀರು ತೀರ್ಥಹಳ್ಳಿ ಹತ್ರ, ಅಲ್ಲಿಂದ ಭದ್ರಾಗಿ ಬರಬೇಕು. ಅಲ್ಲೂ ಕೂಡ ಸ್ವಲ್ಪ ಫಾರೆಸ್ಟ್ ಲ್ಯಾಂಡು ಹ್ಯಾಂಡ್ ಓವರ್ ಆಗಿರಲಿಲ್ಲ, ಅದು ಕೂಡ ಈಗ ಆಗಿದೆ, ಅದು ಕ್ಲಾರಿಟಿ ಬಂದಿದೆ. ಇನ್ನು ತುಮಕೂರು ನಾಲೆ ಇದೆಯಲ್ಲ, ಅದು ಒಂದು 5 ಕಡೆ ಇನ್ನೂ ಫಾರೆಸ್ಟ್ದು ಕ್ಲಿಯರೆನ್ಸ್ ಸಿಕ್ಕಿಲ್ಲ. 2 ಕಡೆ ಲ್ಯಾಂಡ್ ಅಕ್ವಿಷನ್ ಬಗ್ಗೆ ಕೋರ್ಟಲ್ಲಿ ಕೇಸ್ ಇದೆ. ಎಲ್ಲ ಒಟ್ಟಲ್ಲಿ 28ಕ್ಕೆ ಮುಂಚೆ 100% ಆಗುತ್ತೆ ಅಂತ ನನ್ನ ವಿಶ್ವಾಸ. ಸರ್, ಇಷ್ಟೊಂದು ಖಾತೆಗಳನ್ನ ನಿಭಾಯಿಸಿದ್ದೀರಾ, 6ನೇ ಸಲ ಸಚಿವರಾಗಿದ್ದೀರಿ. ನಿಮ್ಗೆ ಎಲ್ಲ ಖಾತೆಗಳಿಗೆ ಹೋಲಿಸಿದ್ರೆ ಈ ಖಾತೆ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಇದೆಯಾ? ಇದರಲ್ಲಿ ಏನು ಸವಾಲು ಅಂತ ಅನ್ಸೋದು ಏನಿದೆ? ಏನಿಲ್ಲ, ಈ ಇಲಾಖೆನಲ್ಲಿ ಸ್ವಲ್ಪ ಅಕ್ಕಪಕ್ಕದ ರಾಜ್ಯಗಳ ಜೊತೆ ಡಿಸ್ಪ್ಯೂಟ್ಸ್ ಇದೆ. ಕೇಂದ್ರ ಸರ್ಕಾರ ಕೆಲವು ಅನುಮತಿಗಳು ಕೊಡಬೇಕು. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಹಿತದೃಷ್ಟಿಯಿಂದ ಇವೆಲ್ಲ ಕೂಡ ಸ್ವಲ್ಪ ಬೇಗ ಅವರು ಮಧ್ಯಸ್ಥಿಕೆ ವಹಿಸಿ ಸೆಟ್ರೇಟ್ ಮಾಡಬೇಕು. ನೋಡಿ, ತುಂಗಭದ್ರಾಗೆ 5,300 ಕೋಟಿ ಕೊಡ್ತೀವಿ ಅಂತ ಬಡ್ಜೆಟಲ್ಲೇ ಘೋಷಣೆ ಮಾಡೋದು. ಆಮೇಲೆ ಅದನ್ನು ನಮ್ಮ ಬೊಮ್ಮಾಯಿಯವರು ಕೂಡ ಬಡ್ಜೆಟಲ್ಲಿ ಓದಿದ್ರು. ಅದನ್ನು ಈ ಥರ ಕೇಂದ್ರ ಸರ್ಕಾರ ಇದು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡಿದೆ ಅಂತ ಹೇಳಿದ್ರು. ಹಣ ಇನ್ನೂ ಕೊಟ್ಟಿಲ್ಲ. ನಾವು ಒಂದೇ ಸಲ ಇಲ್ಲ ಅಂದರೆ 2-3 ಕಂತಲ್ಲಾದರೂ ಕೊಡಿ ಅಂತ ಒತ್ತಾಯ ಮಾಡಿದ್ದೀವಿ. ಇದು ಸ್ವಲ್ಪ ರೈತರಿಗೆ ಅನುಕೂಲ ಆಗುವಂಥ ಇಲಾಖೆ ಇದು. ಹೆಚ್ಚು ಹೊತ್ತು ನಮ್ಮ ಹಣಕಾಸು ಇಲಾಖೆ ಕೊಡಬೇಕು. ಹಣಕಾಸು ಇಲಾಖೆ ಹೆಚ್ಚು ಒತ್ತು ಕೊಡಲಿಲ್ಲ ಅಂದರೆ ಈ ನಾವೇನು ಪ್ರೋಗ್ರಾಮ್ಸ್ ಹಾಕ್ಕೊಂಡಿದ್ವಿ ಅದೆಲ್ಲ ಕೂಡ ಇನ್ ಟೈಮ್ ಆಗುತ್ತೆ.